ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಜೈ ಜೈ ವಿಠ್ಠಲ ಪಾಂಡುರಂಗ, ಜೈ ಹರಿ ವಿಠ್ಠಲ ಪಾಂಡುರಂಗ. ಶ್ರೋತೃಗಳೇ, ಈ ದಿನ ನಾವು ಶ್ರೀ ಗೋಂದಾವಲೇಕರ್ ಮಹಾರಾಜರು ಎಂದೇ ಹೆಸರಾದ ರಾಮನಾಮದ ಮಹಿಮೆಯನ್ನು ಜಗತ್ತಿಗೆ ಸಾರಿದ ಸದ್ಗುರು ಬ್ರಹ್ಮಚೈತನ್ಯರ ಕಥೆಯನ್ನು ಕೇಳೋಣ. ಮಹಾರಾಷ್ಟ್ರದಲ್ಲಿ ಸಾತಾರ ಜಿಲ್ಲೆಯ ಸಜ್ಜನಗಡದಿಂದ ಅನತಿ ದೂರದಲ್ಲಿ ಮಾನಗಂಗಾ ನದಿಯ ತೀರದಲ್ಲಿ ಗೋಂದವಲೆ ಎಂಬ ಗ್ರಾಮವಿದೆ. ಅಲ್ಲಿಯ ಕುಲಕರ್ಣಿ ಮನೆತನದಲ್ಲಿ ಅತಿ ವರ್ಚಸ್ವಿ ಕುಲಕರ್ಣಿಗಳೆಂದು ಹೆಸರಾದವರು ಶ್ರೀ ಪಾಂಡುರಂಗನ ನಿಸ್ಸೀಮ ಭಕ್ತರು ಆದ ಒಬ್ಬ ಸದ್ಗೃಹಸ್ಥರು ಆಗಿ ಹೋದರು. ಅವರ ಹೆಸರು ಲಿಂಗೋಪಂತ. ರಾಧಾಬಾಯಿ ಎಂಬ ಸಾಧ್ವೀಮಣಿಯು ಅವರ ಪತ್ನಿ. ಈ ದಂಪತಿಗಳಿಗೆ ಶ್ರೀ ಪಾಂಡುರಂಗನ ಕೃಪೆಯಿಂದ ಒಬ್ಬ ಮಗನು ಜನಿಸಿದನು. ಇವರಿಗೆ ರಾವಜಿ ಪಂತ ಎಂದು ಹೆಸರಿಟ್ಟರು. ರಾವಜಿ ಪಂತರು ವಯಸ್ಸಿಗೆ ಬಂದ ಮೇಲೆ ಯೋಗ್ಯ ಕಾಲಕ್ಕೆ ಗೀತಾಬಾಯಿ ಎಂಬ ಸಾಧ್ವೀಮಣಿಯೊಡನೆ ಇವರ ಲಗ್ನವಾಯಿತು. ಈ ಮನೆತನದ ಹಿಂದಿನ ತಲೆಮಾರಿನವರೆಲ್ಲರೂ ದೇವತಾರ್ಚನೆ, ನಾಮಸ್ಮರಣೆ, ಧ್ಯಾನ, ಧಾರಣೆ, ಭಜನೆ ಇತ್ಯಾದಿ ಪವಿತ್ರ ಧಾರ್ಮಿಕ ಕರ್ಮಗಳಲ್ಲಿ ಆಸಕ್ತಿಯುಳ್ಳವರಾಗಿದ್ದುದರಿಂದ ರಾಮಜಿ ಪಂತರಲ್ಲಿ ಈ ಧಾರ್ಮಿಕ ಮನೋವೃತ್ತಿಯು ಚಿಕ್ಕಂದಿನಿಂದಲೇ ಬೆಳೆದು ಬಂದಿತ್ತು. ಇವರ ಹೆಂಡತಿ ಗೀತಾಬಾಯಿಯಾದರೂ ಬಾಲ್ಯದಿಂದಲೇ ಶ್ರೀ ಸಮರ್ಥರ ಪರಮ ಭಕ್ತೆಯಾಗಿದ್ದು ರಾಮನಾಮ ಜಪ, ದಾಸಬೋಧ, ವಾಚನ ಇತ್ಯಾದಿ ಕಾರ್ಯಗಳಲ್ಲಿ ಸದಾ ತೊಡಗಿರುತ್ತಿದ್ದಳು. ಇಂತಹ ಪವಿತ್ರ ಹಾಗೂ ಉದಾರ ಚರಿತರಾದ ದಂಪತಿಗಳ ಉದರದಿಂದ ನಮ್ಮ ಕಥಾನಾಯಕರಾದ ಶ್ರೀ ಮಹಾರಾಜರು ಶಕೆ 1766 ಮಾಘ ಶುದ್ಧ ದ್ವಾದಶಿಯ ದಿನದಂದು, ಅಂದರೆ ಸುಮಾರಿಗೆ ಇಸವಿ 1844 ಆ ದಿನದಂದು ಅವತರಿಸಿದರು. ಅವರಿಗೆ ತೊಟ್ಟಿಲಲ್ಲಿ ಗಣಪತಿ ಎಂದು ನಾಮಕರಣವಾಯಿತು. ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳು ನೈಷ್ಠಿಕ ಬ್ರಹ್ಮಚಾರಿಗಳಾಗಿಯೇ ತಮ್ಮ ಅವತಾರದ ಲೋಕೋದ್ಧಾರ ಕಾರ್ಯವನ್ನು ನೆರವೇರಿಸಿದ್ದರಿಂದ ಅವರ ತಾಯಿಗೆ ತಮ್ಮ ಮಗನ ಗೃಹಸ್ಥಾಶ್ರಮದ ಜೀವನವನ್ನು ಕಾಣುವ ಭಾಗ್ಯ ಲಭಿಸಲಿಲ್ಲ. ಈ ತಮ್ಮ ಮನದಾಸೆಯನ್ನು ಅವರು ತಮ್ಮ ಮಗನ ಮುಂದೆ ಉಸಿರಿದಾಗ ಶ್ರೀ ಸಮರ್ಥರು ತಮ್ಮ ತಾಯಿಗೆ, ನನ್ನ ಮುಂದಿನ ಅವತಾರದಲ್ಲಿ 2 ಸಲ ಲಗ್ನವಾಗಿ ಈ ನಿನ್ನ ಇಚ್ಛೆಯನ್ನು ಪೂರೈಸುವೆ ಎಂದು ವಚನ ಕೊಟ್ಟರಂತೆ. ಈ ತಮ್ಮ ವಚನದ ಪರಿಪಾಲನೆಗಾಗಿಯೇ ಶ್ರೀ ಸಮರ್ಥರು ತಮ್ಮ ತಪೋಭೂಮಿಯಾದ ಸಜ್ಜನಗಡದ ಸನಿಹದಲ್ಲಿರುವ ಗೋಂದವಲೆಯಲ್ಲಿ ಶ್ರೀ ಮಹಾರಾಜರಾಗಿ ಅವತರಿಸಿದರೆಂದು, ಶ್ರೀ ಸಮರ್ಥರಂತೆ ಶ್ರೀ ಮಹಾರಾಜರಾದರೂ ಮಾರುತಿಯ ಅವತಾರವೆಂದು ಭಕ್ತ ಜನರ ಭಾವನೆ. ಅದಕ್ಕಾಗಿಯೇ ಏನು, ಶ್ರೀ ಮಹಾರಾಜರ ರೋಮ ರೋಮಗಳಲ್ಲಿ ರಾಮನಾಮವು ಚಿಕ್ಕಂದಿನಿಂದಲೇ ಮಿಡಿಯುತ್ತಿತ್ತು. ಶ್ರೀ ಮಹಾರಾಜರಿಗೆ ಸಣ್ಣವರಿರುವಾಗಲೇ ಭಜನೆಯಲ್ಲಿ ಆಸಕ್ತಿ ಹೆಚ್ಚು. ದಿನಾಲೂ ರಾತ್ರಿ ಭಜನೆ ಪ್ರಾರಂಭವಾದ ಕೂಡಲೇ ಶ್ರೀ ಮಹಾರಾಜರು ತಮ್ಮ ಅಜ್ಜಂದಿರಾದ ಲಿಂಗೋಪಂತರ ಸಂಗಡ ಕುಣಿಯುತ್ತಾ ಕುಣಿಯುತ್ತಾ ಭಜನೆ ಮಾಡುವುದರಲ್ಲಿ ಮೈಮರೆತು ಬಿಡುತ್ತಿದ್ದರು. ಇದನ್ನು ನೋಡಿ ಉಳಿದವರಿಗೆ ಕೌತುಕವೆನಿಸುತ್ತಿತ್ತು. ಶ್ರೀ ಮಹಾರಾಜರಿಗೆ 5 ವರ್ಷಗಳಾದಾಗ ಅವರ ಉಪನಯನವಾಯಿತು. ಗುರುಗಳಿಂದ ಗಾಯತ್ರಿ ಮಂತ್ರೋಪದೇಶವಾದ ಮೇಲೆ ಅವರ ಕುಲ ಪುರೋಹಿತರು ಶ್ರೀ ಮಹಾರಾಜರಿಗೆ ಬ್ರಹ್ಮಕರ್ಮ ಹೇಳಲು ಬರಹತ್ತಿದರು. 2-3 ತಿಂಗಳಲ್ಲಿ ಅದನ್ನೆಲ್ಲ ಕಲಿತು ಮುಗಿಸಿದ್ದಾಯಿತು. ನಂತರ ಶ್ರೀ ಮಹಾರಾಜರು ತಮಗೆ ವೇದಶಾಸ್ತ್ರಗಳನ್ನು ಕಲಿಸಬೇಕೆಂದು ಪುರೋಹಿತರಿಗೆ ಒತ್ತಾಯಪಡಿಸ ಹತ್ತಿದರು. ಆಗ ಪುರೋಹಿತರು, ಶಾಸ್ತ್ರಾಧ್ಯಯನ ಮುಗಿಯಲಿಕ್ಕೆ ಕನಿಷ್ಠ 12 ವರ್ಷಗಳಾದರೂ ಬೇಕು. ವೇದಗಳು ಅಪಾರವಾಗಿರುವುದರಿಂದ ವೇದಾಧ್ಯಯನಕ್ಕೆ 1 ಜನ್ಮವಾದರೂ ಸಾಲದು ಎಂದು ಹೇಳಲಾಗಿ ಶ್ರೀ ಮಹಾರಾಜರು, ಒಂದು ಕಾಲಾವಧಿ ಯಾರಿಗಿದೆ, ಒಂದೇ ದಿನದಲ್ಲಿ ವೇದಾಂತಗಳ ಜ್ಞಾನವಾಗಬೇಕು ಎಂದು ಹಠ ಹಿಡಿದರು. ಅದಕ್ಕೆ ಪುರೋಹಿತರು, ಸದ್ಗುರುವಿನ ಕೃಪೆಯಾದರೆ ಮಾತ್ರ ಅದು ಸಾಧ್ಯ ಎಂದು ಉತ್ತರಿಸಿದರು.
ಅಂದಿನಿಂದ ಸದ್ಗುರುವನ್ನು ಸಂಧಿಸಬೇಕೆಂಬ ಆಕಾಂಕ್ಷೆಯು ಆ ಬಾಲಕನ ಮನದಲ್ಲಿ ಅಂಕುರಿಸಿ ಬೆಳೆಯ ಹತ್ತಿತು. ಶ್ರೀ ಮಹಾರಾಜರು 7 ವರ್ಷದವರಾದಾಗ ಲೌಕಿಕ ವಿದ್ಯಾರ್ಜನೆಗಾಗಿ ಅವರನ್ನು ಅದೇ ಊರ ಶಾಲೆಗೆ ಕಳುಹಿಸಲಾಯಿತು. ಗುರುಗಳಿಗೆ ಬರತಕ್ಕ ವಿದ್ಯೆಯನ್ನೆಲ್ಲ ಶ್ರೀ ಮಹಾರಾಜರು 15 ದಿನಗಳಲ್ಲಿ ಕಲಿತು ಮುಗಿಸಿದರು. ಹೆಚ್ಚಿಗೆ ಕಲಿಯುವುದೇನು ಉಳಿಯದಿದ್ದರಿಂದ ಶಾಲೆಯಲ್ಲಿಯ ವಿದ್ಯಾರ್ಥಿಗಳೆಲ್ಲರನ್ನೂ ಒತ್ತಟ್ಟಿಗೆ ಕಲೆ ಹಾಕಿ ರಾಮನಾಮ ಭಜನೆಯನ್ನು ಪ್ರಾರಂಭಿಸಿದರು. ಇದರಿಂದ ಗುರುಗಳಿಗೆ ವಿವಂಚನೆಯುಂಟಾಗಿ ಅವರು ಲಿಂಗೋಪಂತರ ಹತ್ತಿರ ಬಂದು ಶ್ರೀ ಮಹಾರಾಜರ ಬಗ್ಗೆ ದೂರು ಹೇಳಲು ಲಿಂಗೋಪಂತರು ಶ್ರೀ ಮಹಾರಾಜರನ್ನು ಶಾಲೆ ಬಿಡಿಸಿ ಮನೆಯಲ್ಲಿ ಇರಿಸಿಕೊಂಡರು. ಮುಂದೆ ಕೆಲವು ದಿನಗಳು ಕಳೆದ ಮೇಲೆ ಒಂದು ರಾತ್ರಿ ಶ್ರೀ ಮಹಾರಾಜರು ತಮ್ಮ ಬಾಲಮಿತ್ರರಿರ್ವರನ್ನು ಕೂಡಿಕೊಂಡು ಸದ್ಗುರು ಶೋಧನೆಗಾಗಿ ಯಾರಿಗೂ ತಿಳಿಯದಂತೆ ಮನೆ ಬಿಟ್ಟು ಹೊರಟರು. ಕಾಲು ನಡಿಗೆಯಿಂದ ದಾರಿಯಲ್ಲಿ ಮುಕ್ಕಾಮು ಮಾಡುತ್ತಾ ತುಸು ದಿವಸಗಳಲ್ಲಿಯೇ ಕೊಲ್ಲಾಪುರಕ್ಕೆ ತಲುಪಿ ಅಂಬಾ ಭವಾನಿಯ ಗುಡಿಯ ಹತ್ತಿರ ನಿಂತು ಧರ್ಮಶಾಲೆಯಲ್ಲಿ ಉಳಿದುಕೊಂಡರು. ಅಲ್ಲಿ ಅವರಿಗೆ ಯಾವ ತರಹದ ಕೊರತೆಯೂ ಉಂಟಾಗಲಿಲ್ಲ. ಮುಂದೆ 12 ದಿವಸಗಳ ನಂತರ ಶ್ರೀ ಮಹಾರಾಜರ ಸಂಗಡಿಗರಲ್ಲೊಬ್ಬನು ಮರಳಿ ಗೋಂದವಲೆಗೆ ಬಂದಾಗ ಮಾತ್ರ ರಾವಜಿ ಪಂತರಿಗೆ ಶ್ರೀ ಮಹಾರಾಜರಿರುವ ಸ್ಥಳವು ಗೊತ್ತಾಗಿ ಅವರು ಕೂಡಲೇ ಕೊಲ್ಲಾಪುರಕ್ಕೆ ಹೋಗಿ ಶ್ರೀ ಮಹಾರಾಜರನ್ನು ಗೋಂದವಲೆಗೆ ತಮ್ಮ ಸಂಗಡ ಕರೆತಂದರು. ಆಗ ಶ್ರೀ ಮಹಾರಾಜರ ದೈನಿಕ ಜೀವನವು ಗೋಂದವಲೆಯಲ್ಲಿ ಯಥಾಸ್ಥಿತಿ ಪ್ರಾರಂಭವಾದರು. ಅವರ ಮನದಲ್ಲಿ ಸದ್ಗುರು ಶೋಧದ ಕೋಲಾಹಲವು ನಡೆದೇ ಇತ್ತು. ಇದೇ ಕಾಲಕ್ಕೆ ಲಗ್ನವಾದರೆ ಗಣಪತಿಯು ಅಂದರೆ ಶ್ರೀ ಮಹಾರಾಜರು ತಾನೇ ಸುಮ್ಮನೆ ಮನೆಯಲ್ಲಿ ಉಳಿಯುವನೆಂದು ಮನದಲ್ಲಿ ಎಣಿಕೆ ಹಾಕಿ ಲಿಂಗೋಪಂತರು ತಮ್ಮ ಪ್ರಕೃತಿಯು ದಿನೇ ದಿನೇ ಕ್ಷೀಣವಾಗ ಹತ್ತಿರುವುದನ್ನು ಕಂಡು ಶ್ರೀ ಮಹಾರಾಜರ ಲಗ್ನವನ್ನು ಜರುಗಿಸಲೇಬೇಕೆಂದು ನಿಶ್ಚಯಿಸಿದರು. ಆಗ ಶ್ರೀ ಮಹಾರಾಜರ ವಯಸ್ಸು ಇನ್ನು 11 ವರ್ಷ ಮಾತ್ರ. ಇದೇ ಕಾಲಕ್ಕೆ ಕಾತವಳದ ಕುಲಕರ್ಣಿ ಸಂಭಾಜಿ ಮಲ್ಹಾರ ಗೋಡಸೆ ಎಂಬ ಸಜ್ಜನ ಶ್ರೀಮಂತರು ತಮ್ಮ ಮಗಳನ್ನು ತೋರಿಸಲಿಕ್ಕೆ ಗೋಂದವಲೆಗೆ ಬಂದರು. ಸುಶೀಲೆಯೂ ಸುರೂಪಿಯೂ ಆದ ಈ ಕನ್ಯೆಯು ಲಿಂಗೋಪಂತರ ಮನಸ್ಸಿಗೆ ಬಂದದ್ದರಿಂದ ಅವರು ಇವಳನ್ನೇ ವಧುವನ್ನಾಗಿ ಗೊತ್ತು ಮಾಡಿ ದಿನಗಳೆಯದೆ ಸುಮುಹೂರ್ತದಲ್ಲಿ ಗೋಂದವಲಿಯಲ್ಲಿಯೇ ಶ್ರೀ ಮಹಾರಾಜರ ಲಗ್ನ ಕಾರ್ಯವನ್ನು ಮುಗಿಸಿಬಿಟ್ಟರು. ಇದಾದ ತುಸು ದಿವಸಗಳ ನಂತರ ಶ್ರೀ ಮಹಾರಾಜರ ಅಜ್ಜಿ ರಾಧಾಬಾಯಿಯವರು ತದನಂತರ 4 ತಿಂಗಳಿಗೆ ಲಿಂಗೋಪಂತರು ಪರಲೋಕವನ್ನೈದಿದರು. ಅಜ್ಜ ಅಜ್ಜಿಯು ಸ್ವರ್ಗವಾಸಿಗಳಾದ ಮೇಲೆ ಮನೆಯಲ್ಲಿ ಶ್ರೀ ಮಹಾರಾಜರಿಗೆ ಯಾರೂ ನಿಯಂತ್ರಕರು ಇಲ್ಲದಂತಾದರು. ಹಾಗೂ ಅವರ ಸದ್ಗುರು ಶೋಧದ ಹಂಬಲವು ದಿನ ದಿನಕ್ಕೆ ಹೆಚ್ಚೆಚ್ಚು ಬೆಳೆಯ ಹತ್ತಿತು. ಇದೇ ಕಾಲಕ್ಕೆ ಶ್ರೀ ಮಹಾರಾಜರ ಮನೆಗೆ ಅನತಿ ದೂರದಲ್ಲಿರುವ ಮಾರುತಿಯ ದೇವಸ್ಥಾನದಲ್ಲಿ ಉಳಿದುಕೊಂಡಿದ್ದ ಒಬ್ಬ ವೃದ್ಧ ರಾಮದಾಸಿಯನ್ನು ಶ್ರೀ ಮಹಾರಾಜರು ಅಕಸ್ಮಾತ್ತಾಗಿ ಕಂಡು ಅವರ ಸಂಗಡ ಮಾತನಾಡುತ್ತಾ ನಿಂತನು. ಇವರೀರ್ವರ ನಡುವೆ ನಡೆದ ಸಂಭಾಷಣೆಯಲ್ಲಿ ಸದ್ಗುರುವಿನ ಕೃಪೆಯಾಗದೆ ಆತ್ಮಜ್ಞಾನ ಸಾಧ್ಯವಿಲ್ಲ ಎಂಬ ಮಾತು ಶ್ರೀ ಮಹಾರಾಜರ ಮನದ ಮೇಲೆ ಅಚ್ಚೊತ್ತಿದಂತಾಯಿತು. ಇದರಿಂದಂತೂ ಅವರ ಮನದಲ್ಲಿ ಮೊದಲೇ ಹೊಗೆಯಾಡುತ್ತಿದ್ದ ವಿಚಾರಕ್ಕೆ ಪುಟ್ಟಿ ಸಿಕ್ಕಂತಾಯಿತು. ಮುಂದೆ ಒಂದು ದಿನ ಶ್ರೀ ಮಹಾರಾಜರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಧ್ರುವಕುಮಾರನಂತೆ ಮನೆ ಮಾರು ತಾಯಿ ತಂದೆ ಬಂಧು ಬಳಗ ಎಲ್ಲವನ್ನೂ ತೊರೆದು ಯಾರಿಗೂ ತಿಳಿಸದೆ ಗುರು ಶೋಧಕ್ಕಾಗಿ ಒಬ್ಬರೇ ಹೊರಟೇ ಬಿಟ್ಟರು. ಈ ಸಲ ಮಾತ್ರ ಶ್ರೀ ಮಹಾರಾಜರು ದೀರ್ಘಕಾಲದವರೆಗೆ ಭರತ ಭೂಮಿಯ ತುಂಬ ಅಲೆದಾಡಿದರು. ಮೊದಲು ಹಲವಾರು ಗ್ರಾಮಗಳನ್ನು ಸುತ್ತಿಕೊಂಡು ಭೂಪಹಾಡಕ್ಕೆ ಬಂದರು. ಅಲ್ಲಿ ಹಿಂಸ್ರ ಪಶುಗಳಿಂದ ಕೂಡಿದ ದಟ್ಟ ಅಡವಿಯ ಮಧ್ಯದಲ್ಲಿರುವ ಒಂದು ಗುಹೆಯಲ್ಲಿ ವಾಸ ಮಾಡಿಕೊಂಡಿದ್ದ ಒಬ್ಬ ಯೋಗಿಯನ್ನು ಸಂಧಿಸಿ ಅವರಲ್ಲಿ ಯೋಗಾಭ್ಯಾಸವನ್ನು ಮುಗಿಸಿಕೊಂಡು ಮುಂದೆ ಸಾಗಿದರು. ಕಾಶಿ ನೈಮಿಷಾರಣ್ಯ ಮುಂತಾದ ಉತ್ತರ ಹಿಂದೂಸ್ಥಾನದಲ್ಲಿನ ಮುಖ್ಯ ಕ್ಷೇತ್ರ ಸ್ಥಳಗಳನ್ನು ತಿರುವಿ ಹಾಕಿ
ಅಲ್ಲೆಲ್ಲಿಯೂ ಮನಸ್ಸಿಗೆ ಸಮಾಧಾನವಾಗದ್ದರಿಂದ ದಕ್ಷಿಣ ಹಿಂದೂಸ್ಥಾನದ ಪ್ರವಾಸಕ್ಕಾಗಿ ದಕ್ಷಿಣ ಹೈದರಾಬಾದದ ಕಡೆಗೆ ಹೊರಳಿದರು. ದಾರಿಯಲ್ಲಿ ಒಂದು ನದಿಯ ದಂಡೆಯ ಮೇಲೆ ಒಂದು ಏಕಾಂತ ಸ್ಥಳದಲ್ಲಿ ಕುಳಿತು ಶ್ರೀ ಮಹಾರಾಜರು ವಿಚಾರಮಗ್ನರಾದಾಗ ಅವರಿಗೆ ಅಕಸ್ಮಾತ್ತಾಗಿ ಶ್ರೀ ಸಮರ್ಥ ಸಂಪ್ರದಾಯದ ಒಬ್ಬ ಮಹಾನ್ ಸತ್ಪುರುಷರು ಪ್ರತ್ಯಕ್ಷರಾದರು. ಇವರ ಹೆಸರು ಶ್ರೀ ರಾಮಕೃಷ್ಣ. ಇವರನ್ನು ಕಂಡ ಕೂಡಲೇ ಶ್ರೀ ಮಹಾರಾಜರು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲು ಆ ಸತ್ಪುರುಷರು ಸಂತೋಷಗೊಂಡು, ಮಗು, ನೀನು ಏಹಳೆಗಾಮದ ತುಕಾರಾಮ ಚೈತನ್ಯರ ಕಡೆಗೆ ಹೋದರೆ ನಿನ್ನ ಇಷ್ಟಾರ್ಥವು ಸಿದ್ಧಿಸಿ ನಿನಗೆ ಸಂಪೂರ್ಣ ಸಮಾಧಾನವಾಗುವುದು ಎಂದು ಶ್ರೀ ಮಹಾರಾಜರಿಗೆ ಹೇಳಿ ಹೊರಟು ಬಿಟ್ಟರು. ಈ ಮೊದಲು ಶ್ರೀ ಮಹಾರಾಜರಿಗೆ ಈ ತರದ ನುಡಿಯು ತಮ್ಮ ಪ್ರವಾಸದಲ್ಲಿ ಯಾರಿಂದಲೂ ಬಂದಿದ್ದಿಲ್ಲ. ಆದುದರಿಂದ ಶ್ರೀ ಮಹಾರಾಜರು ಪರಮ ಸಂತುಷ್ಟರಾಗಿ ಕೂಡಲೇ ಅಲ್ಲಿಂದ ಹೊರಟು ಪಯಣದ ಮೇಲೆ ಪಯಣ ಮಾಡುತ್ತಾ ಕೆಲವು ದಿವಸಗಳಲ್ಲಿ ಏಹಳೆ ಗಾಮಕ್ಕೆ ಬಂದು ತಲುಪಿದರು. ಶ್ರೀ ಮಹಾರಾಜರು ಏಹಳೆ ಗಾಮಕ್ಕೆ ತೀರ ಸಮೀಪದಲ್ಲಿ ಬಂದಾಗ ತುಕಾರಾಮ ಚೈತನ್ಯರು, ಮಗು, ಕಳ್ಳ ಬರುವನು, ಎಲ್ಲವನ್ನೂ ದೋಚಿಕೊಂಡು ಹೋಗುವನು, ಎಚ್ಚರಿಕೆ ಎಂದು ಒದರಾಡ ಹತ್ತಿದರು. ಯಾರೂ ಇವರ ಮರ್ಮವನ್ನು ತಿಳಿಯಲಿಲ್ಲ. ತುಕಾರಾಮ ಚೈತನ್ಯರು ಕಾಣಲಿಕ್ಕೂ ವರ್ತನೆಯಲ್ಲಿಯೂ ಹುಚ್ಚರಂತೆ ತೋರಿದರು. ಅವರು ನಿಜವಾಗಿ ಸಿದ್ಧಪುರುಷರಾಗಿದ್ದರು. ಶ್ರೀ ಮಹಾರಾಜರು ತುಕಾರಾಮರನ್ನು ಕಂಡು ಅವರಿಗೆ ದೀರ್ಘ ದಂಡವತ್ ನಮಸ್ಕರಿಸಿದ ಕೂಡಲೇ ತುಕಾರಾಮರು ಆ ಬಾಲಕನನ್ನು ನೋಡಿ ಪ್ರೇಮಪೂರ್ವಕವಾಗಿ ಅವನನ್ನು ಬರಮಾಡಿಕೊಳ್ಳಲು ಶ್ರೀ ಮಹಾರಾಜರು ತಮ್ಮನ್ನು ಶಿಷ್ಯನನ್ನಾಗಿ ಸ್ವೀಕರಿಸಬೇಕೆಂದು ವಿನಂತಿಸಿದರು. ತಮ್ಮ ವಿನಂತಿಯು ಮಾನ್ಯವಾಗಲು ಶ್ರೀ ಮಹಾರಾಜರು 6 ತಿಂಗಳುಗಳ ಕಾಲ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಗುರು ಸೇವೆಯನ್ನು ಭಕ್ತಿಪೂರ್ವಕವಾಗಿ ಮಾಡಿದರು. ಅವರ ಸೇವೆಯಿಂದ ತುಕಾರಾಮರು ಸಂಪ್ರೀತರಾದರು. ಶ್ರೀ ತುಕಾಮಾಯಿಯು ತಾವು ಸ್ವತಃ ವಿಠಲೋಪಾಸಕರಾಗಿದ್ದರು. ಶ್ರೀ ಮಹಾರಾಜರಿಗೆ ರಾಮೋಪಾಸನೆಯನ್ನು ಕರುಣಿಸಿದರಲ್ಲದೆ ಬ್ರಹ್ಮಚೈತನ್ಯ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಇದಾದ ನಂತರ ಶ್ರೀ ಮಹಾರಾಜರು ಇದೇ ಹೆಸರನ್ನು ದಯಪಾಲಿಸಿದರು. ಜನರು ಇವರಿಗೆ ಗೋಂದವಲೇಕರ ಮಹಾರಾಜ ಎಂದು ಕರೆಯ ಹತ್ತಿದರು. ಶ್ರೀ ಮಹಾರಾಜನು ಮೊದಲೇ ಅವತಾರಿ ಪುರುಷರು. ಮೇಲೆ ಸದ್ಗುರುವಿನಿಂದ ದೊರೆತ ದಿವ್ಯದ ರಾಮನಾಮ ತಾರಕ ಮಂತ್ರ ಹೇಳುವುದೇನು. ಶ್ರೀ ಮಹಾರಾಜರು ಶೀಘ್ರದಲ್ಲಿಯೇ ಸಿದ್ಧಾವಸ್ಥೆಯನ್ನು ಹೊಂದಿದರು. ಇಷ್ಟಾದ ಮೇಲೆ ಗುರುವಿನಾಜ್ಞೆಯಂತೆ ಅಲ್ಲಿಂದ ಹೊರಟು ಶ್ರೀ ಮಹಾರಾಜರು ತೀರ್ಥಯಾತ್ರೆಗಳನ್ನು ಮಾಡುತ್ತಾ ಹಿಂದೂಸ್ಥಾನವನ್ನು ಅಸೇತು ಹಿಮಾಚಲ 3-4 ಸಾರಿ ಸುತ್ತಿದರು. ಈ ತಮ್ಮ ಸುದೀರ್ಘ ಪ್ರವಾಸದಲ್ಲಿ ಜನರ ಕಂಗಾಲ ಸ್ಥಿತಿಯ ಸಂಪೂರ್ಣ ಪರಿಚಯವು ಶ್ರೀ ಮಹಾರಾಜರಿಗಾಯಿತು. ಆದ್ದರಿಂದ ಜನತೆಯ ಉದ್ಧಾರ ಕಾರ್ಯವನ್ನು ಕೈಗೊಳ್ಳುವುದಕ್ಕಾಗಿ ಸ್ವಗ್ರಾಮವಾದ ಗೋಂದವಲೆಗೆ ಬಂದು ನೆಲೆಸಿದರು. ಶ್ರೀ ಮಹಾರಾಜರು ಭರತ ಭೂಮಿಯನ್ನು ಸುತ್ತುವುದರಲ್ಲಿ ತಮ್ಮ ಅರ್ಧ ಆಯುಷ್ಯವನ್ನೇ ಕಳೆದರು. ತಮ್ಮ ಈ ಪ್ರವಾಸದಲ್ಲಿ ಅನೇಕ ಕಡೆಗೆ ಪವಾಡಗಳನ್ನು ಮಾಡಿ ತೋರಿಸಿದರು. ಶ್ರೀ ಮಹಾರಾಜರು ಅಜ್ಞಾತ ವ್ಯಕ್ತಿಗಳಾಗಿಯೇ ಉಳಿದರು. ತಮ್ಮ ಪ್ರವಾಸದುದ್ದಕ್ಕೂ ಉತ್ತರ ಭಾರತದ ಬೈರಾಗಿಗಳಂತೆ ಜಟ, ಗಡ್ಡ, ಕಪನಿ, ಕುಬುಡಿ, ಜಪಮಾಲೆ ಇವೆಲ್ಲವುಗಳನ್ನು ಧರಿಸುತ್ತಿದ್ದುದರಿಂದ ಅವರು ಅತ್ಯಂತ ಓಜಸ್ವಿ ಭವ್ಯ ಮೂರ್ತಿಗಳಾಗಿ ಕಾಣುತ್ತಿದ್ದರು. ಅವರು ಮಾಡಿದ ಅನೇಕ ಪವಾಡಗಳಲ್ಲಿ ಇಲ್ಲಿ ಮಾದರಿಗಾಗಿ ಒಂದೆರಡು ಮಾತ್ರ ಉಲ್ಲೇಖಿಸುವ. ಶ್ರೀ ಮಹಾರಾಜರು ಕಾಶಿಯ ಮುಕ್ಕಾಮಿನಲ್ಲಿದ್ದಾಗ ಒಬ್ಬ ಹೆಣ್ಣು ಮಗಳು ಕಾಲರಾ ಬೇನೆಯಿಂದ ಮರಣ ಹೊಂದಿದ್ದಳು. ಆಕೆಯ ಚಿಕ್ಕ ಮಗು ಆಕೆಯ ಮೊಲೆಯುಣ್ಣಲು ವಿಶ್ವ ಪ್ರಯತ್ನ ನಡೆಸಿತ್ತು. ಈ ದೃಶ್ಯವನ್ನು ಕಂಡು ಶ್ರೀ ಮಹಾರಾಜರ ಮನ ಕರಗಿ ಅವರು ಆ ತಾಯಿಯನ್ನು ಬದುಕಿಸಿಕೊಟ್ಟರು. ಮತ್ತೊಂದು ದಿನ ಶ್ರೀ ಮಹಾರಾಜರು ಕಲಕತ್ತೆಯಲ್ಲಿದ್ದಾಗ ಅಲ್ಲಿಯ ಒಬ್ಬ ಕೋಟ್ಯಾಧೀಶನು ಸಂತಾನವಿಲ್ಲದೆ ದುಃಖಿಯಾಗಿದ್ದನು. ಅವನು ಶ್ರೀ ಮಹಾರಾಜರಿಗೆ ಭಕ್ತಿ ಭಾವನೆಯಿಂದ ಮೊರೆ ಹೋಗಲು
ಶ್ರೀ ಮಹಾರಾಜರು ಅವನಿಗೆ ಒಂದು ಗಂಡು ಮಗುವನ್ನು ದಯಪಾಲಿಸಿದರು. ಆಗ ಆ ಶ್ರೀಮಂತನು ಸಂತುಷ್ಟನಾಗಿ ಶ್ರೀ ಮಹಾರಾಜರನ್ನು ಕರೆಯಿಸಿಕೊಂಡು ಅವರ ಅಪ್ಪಣೆಯ ಮೇರೆಗೆ ದೇಶದಲ್ಲಿರುವ ವಿದ್ವಾಂಸರು, ವೇದಪಾರಂಗತರು, ಪಂಡಿತರು, ಶಾಸ್ತ್ರಿಗಳು, ಪುರಾಣಿಕರು, ಕೀರ್ತನಕಾರರು ಮುಂತಾದವರನ್ನು ಬಹು ಸಂಖ್ಯೆಯಲ್ಲಿ ಆಹ್ವಾನಿಸಿ ಲಕ್ಷಾಂತರ ಹಣ ವೆಚ್ಚ ಮಾಡಿ ನ ಭೂತೋ ನ ಭವಿಷ್ಯತಿ ಎಂಬ ರೀತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಒಂದು ವಾರದವರೆಗೆ ಜ್ಞಾನಸತ್ರವನ್ನು ಏರ್ಪಡಿಸಿ ಅದ್ಭುತ ರೀತಿಯಲ್ಲಿ ಜನಸಾಮಾನ್ಯರಿಗೂ ಕೂಡ ಅನ್ನ ಸಂತರ್ಪಣೆ ಮಾಡಿಸಿದನು. ಶ್ರೀ ಮಹಾರಾಜರು ತಮ್ಮ ಆಯುಷ್ಯದ ಕೊನೆಯ 25 ವರ್ಷಗಳನ್ನು ಗೋಂದವಲೆಯಲ್ಲಿಯೇ ಕಳೆದು ತಮ್ಮ ಧ್ಯೇಯ ಸಾಧನೆಗಾಗಿ ಲೋಕ ಲೋಕ ಸಂಗ್ರಹದ ಕಾರ್ಯವನ್ನು ಮಾಡಿದರು. ಈ ಅವಧಿಯಲ್ಲಿಯೂ ಅವರು ಮಾಡಿದ ಅನೇಕ ಪವಾಡಗಳು ಜನರ ನಿದರ್ಶನಕ್ಕೆ ಬಂದವು. ಇದೇ ಅವಧಿಯಲ್ಲಿ ಆರ್ತರು, ಜಿಜ್ಞಾಸುಗಳು, ಸಾಧಕರು, ಸಿದ್ಧರು ಮುಂತಾದ ಅನೇಕ ತರಗತಿಯ ಜನರು ಶ್ರೀ ಮಹಾರಾಜರ ಸನ್ನಿಧಿಗೆ ಧಾವಿಸಿ ಬಂದರು. ತಾವು ಹೋದಲ್ಲೆಲ್ಲ ರಾಮ ಮಂದಿರಗಳನ್ನು ಸ್ಥಾಪಿಸಿ ಶ್ರೀ ಮಹಾರಾಜರು ರಾಮೋಪಾಸನೆಯನ್ನು ಬೆಳೆಯಿಸಿದರು. ಹೀಗೆ ಭಾರತದುದ್ದಕ್ಕೂ ತಮ್ಮದೊಂದು ಶಿಷ್ಯ ವೃಂದವನ್ನೇ ತಯಾರಿಸಿದರು. ಕರ್ನಾಟಕದಲ್ಲಿ ಶ್ರೀ ಬ್ರಹ್ಮಾನಂದರು, ಕುರ್ತಕೋಟೆಯ ಶ್ರೀ ಮಹಾಭಾಗವತರು, ಉಪ್ಪಿನ ಬೆಟಗೇರಿಯ ಕೃಷ್ಣಶಾಸ್ತ್ರಿಗಳು, ನವಿಲುಗುಂದದ ತಮ್ಮಣ್ಣ ಶಾಸ್ತ್ರಿಗಳು ಅಂದರೆ ಶ್ರೀ ಸಚ್ಚಿದಾನಂದರು, ಲಕ್ಕುಂಡಿಯ ಹಣಮಂತರಾಯರು ಅಂದರೆ ಯೋಗಿರಾಜ ಮಹಾರಾಜರು, ಗದುಗಿನ ಪ್ರಸಿದ್ಧ ವಕೀಲರಾದ ಗಾಡಗೋಳಿ ಭೀಮರಾಯರು ಇವರೆಲ್ಲರ ಮುಖಾಂತರವಾಗಿ ಬೆಳಧಡಿ, ಗದಗ, ಬೆಟಗೇರಿ, ಚಿಕ್ಕ ಹಂದಿಗೋಳ, ಹೊಂಬಳ, ಯಾವಗಲ್ಲ ಮುಂತಾದ ಗ್ರಾಮಗಳಲ್ಲಿಯ ಅನೇಕ ಜನರು ಶ್ರೀ ಮಹಾರಾಜರ ನಿಸ್ಸೀಮ ಭಕ್ತರಾದರು. ಶ್ರೀ ಬ್ರಹ್ಮಾನಂದರು ಬೆಳಧಡಿಯಲ್ಲಿ ರಾಮ ಮಂದಿರವನ್ನು ಕಟ್ಟಿಸಿ ಶ್ರೀ ರಾಮಮೂರ್ತಿ ತ್ರಯಗಳ ಪ್ರತಿಷ್ಠಾಪನೆಗಾಗಿ ಶ್ರೀ ಮಹಾರಾಜರನ್ನು ಬರಮಾಡಿಕೊಂಡರು. ಬಿದರಹಳ್ಳಿ, ನರಗುಂದ ಗ್ರಾಮಗಳಲ್ಲಿ ಪ್ರತ್ಯೇಕವಾಗಿ ಇವರೇ ತೇರಾಕೋಟಿ ಅಂದರೆ 13 ಕೋಟಿ ಜಪಯಜ್ಞವನ್ನು ಮಾಡಿಸಿ ಅವುಗಳ ಸಾಂಗತ ಕಾರ್ಯಕ್ಕೆ ಶ್ರೀ ಮಹಾರಾಜರನ್ನು ಕರೆಯಿಸಿಕೊಂಡು ಅಪೂರ್ವ ಉತ್ಸವವನ್ನು ಮಾಡಿದರು. ನಂತರ ತೇರದಾಳದಲ್ಲಿಯೂ ಕೂಡ ಇದೇ ತೇರಾಕೋಟಿ ಜಪಯಜ್ಞವನ್ನು ಮಾಡಿಸಿ ಇದೇ ರೀತಿಯಾಗಿ ಶ್ರೀ ಮಹಾರಾಜರ ಸನ್ನಿಧಿಯಲ್ಲಿ ಉತ್ಸವವನ್ನು ಜರುಗಿಸಿದರು. ಹೀಗೆ ಶ್ರೀ ಮಹಾರಾಜರು ಕರ್ನಾಟಕಕ್ಕೆ ಶ್ರೀ ಬ್ರಹ್ಮಾನಂದರ ಶಿಷ್ಯ ಕೋಟಿ ಇದ್ದಲ್ಲಿಗೆ ಒಟ್ಟಿಗೆ 5 ಸಲ ದಯಮಾಡಿಸಿದ್ದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ರಾಮದಾಸಿ ಅಂದರೆ ಶ್ರೀ ಸಮರ್ಥ ಸಂಪ್ರದಾಯವು ಬೆಳೆದು ಬಂದು ಅನೇಕ ಜನರು ಶ್ರೀ ಮಹಾರಾಜರ ಶಿಷ್ಯರಾದರು. ಶ್ರೀ ಮಹಾರಾಜರ ಇಡೀ ಶಿಷ್ಯ ವೃಂದದಲ್ಲಿ ಅಗ್ರೇಸರರೆಂದರೆ ಶ್ರೀ ಬ್ರಹ್ಮಾನಂದರೇ. ಶ್ರೀ ಮಹಾರಾಜರು ತೀರಾ ಸಾದಾವೃತ್ತಿಯ ವ್ಯಕ್ತಿಯಾಗಿದ್ದರು. ಇವರ ಲೀನತೆ, ಸಹನಶೀಲತೆ, ನಿರಾಲಸ್ಯ, ಸದಾ ಹಸನ್ಮುಖ, ಜನಪ್ರಿಯತೆ, ಪ್ರಪಂಚವನ್ನು ಪರಪಾರಮಾರ್ಥಕ್ಕಾಗಿ ಉಪಯೋಗಿಸುವ ರೀತಿ ಇತ್ಯಾದಿ ಅನೇಕ ಅಲೌಕಿಕ ಸದ್ಗುಣಗಳಿಂದ ಅವರು ಸಾಧುವರೇಣ್ಯರಾಗಿ ಶೋಭಿಸುತ್ತಿದ್ದರು. ಅವರ ವಾಣಿಯು ಅಮೃತಕ್ಕಿಂತಲೂ ಮಧುರವಾಗಿದ್ದು ಅದರಲ್ಲಿ ಒಂದು ವಿಲಕ್ಷಣವಾದ ಮೋಹಿನಿ ಮಂತ್ರವಿತ್ತು. ಸಾಷ್ಟಾಂಗ ಒಂದು ನಿ ಸದ್ಗುರಿ ರಾಯಾಸಿ ಮಾಝೆ ಸದ್ಗುರು ರಾವ ಮಾರುತಿ ಅವತಾರ ಮಹಾರಾಜ ಸಮಾನ ನಾಹಿ ತ್ರಿಭುವನಿ ಇತ್ಯಾದಿ ಅಭಂಗಗಳಲ್ಲಿ ಶ್ರೀ ಬ್ರಹ್ಮಾನಂದರು ತಮ್ಮ ಗುರುವರಿಯ ಶ್ರೀ ಮಹಾರಾಜರ ಮಹಿಮೆಯನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಶ್ರೀ ಮಹಾರಾಜರನ್ನು ಅವರ ಜೀವಮಾನದಲ್ಲಿ ಕಣ್ಣಾರೆ ಕಂಡ ಜನರು ಈಗ ಬಹಳೇ ವಿರಳ. ಶ್ರೀ ಮಹಾರಾಜರು ಕೆಳಗೆ ಕಾಣಿಸಿದಂತೆ ತತ್ವಜ್ಞಾನಾಮೃತವನ್ನು ಜನಸಾಮಾನ್ಯಕ್ಕೆ ಅತ್ಯಂತ ಕಳಕಳಿಯಿಂದ ಬೋಧಿಸುತ್ತಿದ್ದರು. ಜೀವನದ ಬಂಧನಗಳನ್ನು ಕಡಿದು ಹಾಕುವ ಶಕ್ತಿಯು ಮನುಷ್ಯನಿಗೆ ಮಾತ್ರವೇ ಇರುವುದರಿಂದ ಮಾನವ ಜನ್ಮವು ಶ್ರೇಷ್ಠವಾದದ್ದು. ಬಂಧನಗಳಿಂದ ಮುಕ್ತವಾದ ಮೇಲೆ ಜೀವನವು ಸಂಪೂರ್ಣವೂ ಆನಂದಮಯವೂ ಆಗುತ್ತದೆ. ನಿಜವಾಗಿ ನಾನು ಯಾರು ಎಂಬುದನ್ನು ಕಂಡುಹಿಡಿದು
ದೇಹವು ನಾನಲ್ಲವೆಂಬುದನ್ನು ತಿಳಿಯಬೇಕು. ಪ್ರಪಂಚವು ಸತ್ಯವೂ ಅಲ್ಲ, ಮಿಥ್ಯವೂ ಅಲ್ಲ. ಪ್ರಪಂಚವನ್ನು ಬಿಟ್ಟು ಪರಮಾರ್ಥ ಮಾಡಬೇಕಾಗಿಲ್ಲ. ಪರಮಾರ್ಥಕ್ಕೋಸುಗ ಪ್ರಪಂಚವನ್ನು ಮಾಡಬೇಕು. ಅಂದರೆ ಪ್ರಪಂಚವು ಪರಮಾರ್ಥಕ್ಕೆ ಸಾಧನವಾಗಬೇಕು. ಆದರೆ ಪ್ರಪಂಚ ಮಾಡುವಾಗ ಭಗವಂತನ ನಾಮಸ್ಮರಣೆ ಅಥವಾ ಅನುಸಂಧಾನವನ್ನು ಇಟ್ಟುಕೊಳ್ಳಬೇಕು. ನಿರ್ಗುಣ ಪರಬ್ರಹ್ಮನನ್ನು ತಿಳಿಯುವುದಕ್ಕಾಗಿ ಸಗುಣೋಪಾಸನೆ ಅಂದರೆ ಮೂರ್ತಿ ಪೂಜೆಯನ್ನು ಮಾಡುವುದು ಅವಶ್ಯವಿದೆ. ನಾಮಸ್ಮರಣೆಯಿಂದ ಮನುಷ್ಯನಿಗೆ ತನ್ನ ಕಾಮ ಕ್ರೋಧಾದಿಗಳ ಮೇಲೆ ಸ್ವಾಮಿತ್ವವು ಸಹಜವಾಗಿ ಪ್ರಾಪ್ತವಾಗುತ್ತದೆ ಇತ್ಯಾದಿ. ಒಮ್ಮೆ ಶ್ರೀ ಮಹಾರಾಜರು ನೈಮಿಷಾರಣ್ಯಕ್ಕೆ ಹೋಗಲು ಹೊರಟು ನಿಂತಾಗ ಗುಡಿಯಲ್ಲಿ ರಾಮನ ಮೂರ್ತಿಯ ಕಣ್ಣುಗಳಿಂದ ನೀರು ಹರಿಯತೊಡಗಿತು. ಆ ಪಯಣವನ್ನು ನಿಲ್ಲಿಸಿಬಿಟ್ಟ ಕೂಡಲೇ ನೀರು ಹರಿಯುವುದು ನಿಂತು ಹೋಯಿತು. ಶ್ರೀ ಜ್ಞಾನದೇವ, ತುಕಾರಾಮ, ನಾಮದೇವ, ಏಕನಾಥ ಮೊದಲಾದ ಭಕ್ತರು ಪಾಂಡುರಂಗನೊಡನೆ ಪ್ರತ್ಯಕ್ಷ ಮಾತನಾಡುತ್ತಿದ್ದರೆಂದು ಕೇಳುತ್ತೇವೆ. ಅದರಂತೆ ಶ್ರೀ ಮಹಾರಾಜರು ಶ್ರೀರಾಮನೊಂದಿಗೆ ಮಾತನಾಡುತ್ತಿದ್ದರು. ಇದರ ಮೇಲಿಂದ ಶ್ರೀ ಮಹಾರಾಜರಿಗೆ ಶ್ರೀರಾಮನು ಕೇವಲ ಕಲ್ಲಿನ ನಿರ್ಜೀವ ಮೂರ್ತಿಯಾಗಿರದೆ ಪ್ರತ್ಯಕ್ಷ ಸಜೀವ ಪರಮಾತ್ಮನೇ ಆಗಿದ್ದನೆಂಬುದು ಸ್ಪಷ್ಟವಾಗುವುದು. ಶ್ರೀ ಮಹಾರಾಜರು ರಾಮನ ಮೂರ್ತಿಯ ಮುಂದೆ ಕುಣಿದು ಭಜನೆ ಮಾಡಿ ಸಗುಣಾರಾಧನೆಯನ್ನು ಹೇಗೆ ಮಾಡಬೇಕೆಂಬುದನ್ನು ತಮ್ಮ ಅಸಂಖ್ಯ ಭಕ್ತರಿಗೆ ಪ್ರತ್ಯಕ್ಷ ತೋರಿಸಿಕೊಡುತ್ತಿದ್ದರು. ಶ್ರೀ ಮಹಾರಾಜರು ರಾಮ ರೂಪಕ್ಕಿಂತಲೂ ರಾಮನಾಮವೇ ಶ್ರೇಷ್ಠ, ನಾಮವೇ ಭಗವಂತ, ನಾಮವೇ ಚಿರಂತನ ಸತ್ಯ, ನಾಮವೇ ಪರಬ್ರಹ್ಮ, ನಾಮವೇ ಸಾಧನ, ನಾಮವೇ ಸಿದ್ಧಿ ಸಾಕ್ಷಾತ್ಕಾರ, ನಾಮದಲ್ಲಿ ತಾವು ಭಗವಂತನು ಇರುವುದರಿಂದ ಅಖಂಡ ನಾಮಸ್ಮರಣೆ ಮಾಡಿ ಸಕಲರು ಉದ್ಧಾರವಾಗಬಹುದು, ಆಗಬೇಕು. ಮಾನವ ಜನ್ಮವು ಸಾರ್ಥಕವಾಗಬೇಕಾದರೆ ಪ್ರತಿಯೊಬ್ಬನೂ ಚಿಕ್ಕಂದಿನಿಂದ ನಿಯಮದಿಂದಲೂ ನಿಷ್ಠೆಯಿಂದಲೂ ನಾಮಸ್ಮರಣೆ ಮಾಡಬೇಕಲ್ಲದೆ ಮುಪ್ಪಿನ ಕಾಲಕ್ಕೆ ಮಾಡಿದರಾಯಿತೆಂದು ತಾತ್ಸಾರ ಮಾಡಿ ಬಿಡಬಾರದು ಎಂದು ತಮ್ಮ ಆಯುಷ್ಯದುದ್ದಕ್ಕೂ ಪದೇ ಪದೇ ಪ್ರತಿಪಾದಿಸುತ್ತಿದ್ದರು. ರಾಮ ತಾರಕ ಮಂತ್ರವನ್ನು ಉಪದೇಶಿಸುವ ಕಾಲಕ್ಕೆ ಶ್ರೀ ಮಹಾರಾಜರು ಉಪದೇಶ ತೆಗೆದುಕೊಳ್ಳುವವರಿಗೆ ದಿನಾಲು ಕನಿಷ್ಠ ಪಕ್ಷಕ್ಕೆ 1 ಮಾಲೆ ಅಂದರೆ 108 ಜಪ ಮಾಡದೆ ಅನ್ನ ನೀರು ತೆಗೆದುಕೊಳ್ಳತಕ್ಕದ್ದಲ್ಲವೆಂದು ಹೇಳುತ್ತಿದ್ದರು. ಶ್ರೀ ಮಹಾರಾಜರು ಕೆಲವು ಮಾತುಗಳನ್ನು ತಾವು ಸ್ವತಃ ಆಚರಿಸಿ ಅವು ಕೇವಲ ತತ್ವಗಳಾಗಿರದೆ ಆಚರಣೆಯಲ್ಲಿ ತರಲಿಕ್ಕೆ ಬರುವಷ್ಟು ಸುಲಭವಾಗಿವೆ ಎಂದು ಜನರಿಗೆ ಮನದಟ್ಟು ಮಾಡಿಕೊಟ್ಟು ನಂತರ ಅವುಗಳನ್ನು ಬೋಧಿಸುತ್ತಿದ್ದರು. ಅಂತಹ ಅವರ ಬೋಧವಚನವನ್ನು ಕೆಳಗೆ ಕೊಟ್ಟಿದೆ. ನಾಮಸ್ಮರಣೆ ಮಾಡಲಿಕ್ಕೆ ಪ್ರಪಂಚವನ್ನು ತ್ಯಾಗ ಮಾಡಬೇಕಾಗಿಲ್ಲ. ಆದ್ದರಿಂದ ಪ್ರಪಂಚವನ್ನು ಅತ್ಯಂತ ಜತನದಿಂದ ಮಾಡಬೇಕು. ಪ್ರಪಂಚವನ್ನು ನೆಟ್ಟಗೆ ಮಾಡಲು ಬರದವನಿಗೆ ಪರಮಾರ್ಥವು ಸಾಧಿಸಲಾರದು. ಸ್ನಾನ, ಸಂಧ್ಯಾ, ನಿತ್ಯ ನಿಯಮ ಕುಲಾಚಾರಗಳನ್ನು ಚಾಚೂ ತಪ್ಪದೆ ಮಾಡಬೇಕು. ನೀತಿ ಧರ್ಮಗಳ ತಳಹದಿಯ ಮೇಲೆ ತಮ್ಮ ಜೀವನವು ಸ್ಥಾಪಿಸಲ್ಪಡಬೇಕು. ಗುರು ಹಿರಿಯರಲ್ಲಿ ಭಕ್ತಿ ವಿಶ್ವಾಸಗಳನ್ನಿರಿಸಿ ಪ್ರತಿಯೊಬ್ಬನೂ ತನ್ನ ಕುಲದ ಪರಂಪರೆಯನ್ನು ರಕ್ಷಿಸಿಕೊಳ್ಳಬೇಕು. ಎಂತಹ ಸಂಕಟ ಬಂದರೂ ತನ್ನ ಧರ್ಮವನ್ನು ಬಿಡಬಾರದು. ಕುಟುಂಬದವರನ್ನು ವಾತ್ಸಲ್ಯದಿಂದಲೂ ನೆರೆಹೊರೆಯವರನ್ನು ಪ್ರೇಮದಿಂದಲೂ ಕಾಣಬೇಕು ಇತ್ಯಾದಿ. ಇಷ್ಟೆಲ್ಲ ಲೀಲೆಯನ್ನು ಮಾಡಿ ತಮ್ಮ ರಾಮನಾಮ ಪ್ರಸಾರದ ಕಾರ್ಯವು ಮುಗಿದು ತಮ್ಮ ಜೀವನದ ಉದ್ದೇಶವು ಸಂಪೂರ್ಣ ಈಡೇರಿತೆಂದು ತಾವು ಮಾಡತಕ್ಕದ್ದೇನೂ ಉಳಿಯಲಿಲ್ಲವೆಂದು ಮನಗಂಡು ಶ್ರೀ ಮಹಾರಾಜರು ತಮ್ಮ 69ನೆಯ ವರ್ಷ ವಯಸ್ಸಿನಲ್ಲಿ ಅಂದರೆ ಶಕೆ 1835
ಮಾರ್ಗಶೀರ್ಷ ವದ್ಯ ದಶಮಿ ತಾರೀಖ್ 22 ಡಿಸೆಂಬರ್ 1913 ಇಸವಿಯ ದಿವಸ ಬೆಳಗಿನ ಜಾವದಲ್ಲಿ ತಮ್ಮ ಪಾರ್ಥಿವ ಶರೀರವನ್ನು ತ್ಯಜಿಸಿ ಶ್ರೀರಾಮನ ಚರಣಾರವಿಂದದಲ್ಲಿ ಅಂದರೆ ಅನಂತದಲ್ಲಿ ವಿಲೀನರಾದರು. ಶ್ರೀ ಮಹಾರಾಜರು ದೇಹ ಬಿಟ್ಟು ಇವತ್ತಿಗೆ ಅಂದರೆ ಈ ಪುಸ್ತಕ ಬರೆದಿರುವುದು ಬಹಳ ಹಿಂದೆ, ಇವತ್ತಿಗೆ ಸುಮಾರು 1 ಶತಮಾನವೇ ಕಳೆದು ಹೋಗಿದೆ. ಆದರೂ ಅವರು ಸ್ಥಾಪಿಸಿದ ರಾಮ ಮಂದಿರಗಳು, ಅವರು ಹಾಕಿಕೊಟ್ಟ ರಾಮೋಪಾಸನಾ ಪದ್ಧತಿಯು ಅವರ ಸಚೇತನ ಸ್ಮಾರಕಗಳಾಗಿ ಇವತ್ತಿಗೂ ಊರ್ಜಿತದಲ್ಲಿವೆ. ಸಾಧು ಸಂತರು, ಶಿವಶರಣರು, ದಾಸರು ಇವರೆಲ್ಲರ ಮೂಲಕ ಆಧ್ಯಾತ್ಮ ಜೀವನದ ತೊಟ್ಟಿಲು ಎಂಬ ಖ್ಯಾತಿಯನ್ನು ಪಡೆದ ಈ ಕರ್ನಾಟಕದ ಪುಣ್ಯ ಭೂಮಿಯಲ್ಲಿ ರಾಮನಾಮವನ್ನು ಬಿತ್ತಿ ಶ್ರೀ ಮಹಾರಾಜರು ಕರ್ನಾಟಕಸ್ಥರಿಗೆ ಅನಂತ ಉಪಕಾರ ಮಾಡಿದ್ದಾರೆಂದು ಬೇರೆ ಹೇಳಬೇಕಾದ್ದಿಲ್ಲ. ಕಥೆಯ ಅಂತ್ಯದಲ್ಲಿ ತಮ್ಮ ಸೂಚನೆಗಾಗಿ ಮಹಾರಾಜ ಅಂದರೆ ಗೋಂದಾವಲೇಕರರ ಪ್ರವಚನಗಳನ್ನು ಸುಮಾರು 366 ಪ್ರವಚನಗಳು, ಪ್ರತಿನಿತ್ಯವೂ ಒಂದೊಂದು ಪ್ರವಚನಗಳನ್ನು ಕೇಳಲು ಸಾಧ್ಯವಾಗುವಂತೆ ಹಲವರು ಇದನ್ನು ಪ್ರಕಟಿಸಿದ್ದಾರೆ. ಪುಸ್ತಕ ರೂಪದಲ್ಲಿಯೂ ಆಡಿಯೋ ರೂಪದಲ್ಲಿಯೂ ಲಭ್ಯವಿದೆ. ನಮ್ಮ ಚಾನೆಲ್ನ ವತಿಯಿಂದ ಕೂಡ ಗುರುವಾಣಿ ಎಂಬ ಹೆಸರಿನಲ್ಲಿ ಸ್ವಾಮಿ ಬ್ರಹ್ಮಾನಂದ ಚೈತನ್ಯರ ಈ ವಾಣಿಯನ್ನು ತಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.